ಕೇತರಾಜ್ ಮೌರ್ಯ ಅವರೇ ಸರ್, ಮಂಡ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಅವರು ಒಂದು ಮಾತು ಹೇಳಿದ್ರು. ಹೇಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಗೆಲ್ಲೇಬೇಕು ಅನ್ನುವಂಥದ್ದು ಇದೆಯೋ ಹಾಗೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವ್ರಿಗಿದೆ, ಮತ್ತೆ ಚಾಮುಂಡೇಶ್ವರಿಯ ಕಹಿ ಘಟನೆಗಳು ಅವ್ರನ್ನ ಈ ರೀತಿ ಮಾತನಾಡಕ್ಕೆ ಹಚ್ಚಿದೆ ಅಂತ ಹೇಳಿ. ಸರ್ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಬಿಜೆಪಿ ವಕ್ತಾರರು ಹೇಳೋವಂಥ ಒಂದಷ್ಟು ಸುಳ್ಳುಗಳ ಬಗ್ಗೆ ಜನರಿಗೆ ನಾವು ಕ್ಲಾರಿಟಿ ಕೊಡ್ಬೇಕು ಸರ್. ನಮ್ಮ ಚಂದ್ರಶೇಖರ್ ಅವರು ಭಾಳ ಹಸಿ ಸುಳ್ಳುಗಳನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಯಾಕೆ ಕೇಳಿಸ್ಕೊಳ್ರಿ, ನಾನು ಸಾಕ್ಷಿ ಇಟ್ಟು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಳಿ. ಅವ್ರಾಗಲೇ ಹೇಳಿದ್ರು ಸಿದ್ದರಾಮಯ್ಯನವರು ಲಿಂಗಾಯತ ಧರ್ಮನ ಒಡೆದು ಚೂರು ಮಾಡಕ್ಕೆ ಹೊರಟೋಗ್ಬಿಟ್ಟಿದ್ರು, ನಾವು ಬಿಜೆಪಿ ಅವ್ರು ತಡೆದು ನಿಲ್ಸ್ಬಿಟ್ವಿ ಅಂತ ಕತೆ ಹೊಡಿತಾ ಇದ್ದಾರೆ. ಸಿದ್ದರಾಮಯ್ಯನವರ ಕ್ಷಮೆ ಕೇಳ್ರಿ, ನೋಡ್ರಿ ಕೇಳ್ರಿ, ಯಾಕ್ರಿ ನೀವ್ ಹೇಳೋದ್ನೆಲ್ಲ ನಾನು ಅಷ್ಟು ಚೆನ್ನಾಗಿ ಕೇಳ್ರಿ, ಯಾವ ನಾಟಕ ಅಂತ ಗೊತ್ತಾಗುತ್ತೆ ನಿಮ್ದು. ಯಡಿಯೂರಪ್ಪ ಡಬಲ್ ಸ್ಪೀಕ್ ಆನ್ ಲಿಂಗಾಯತ್ ರೋ ಲೆಟರ್ ಶೋಸ್ ಹಿ ಹ್ಯಾಡ್ ಸಪೋರ್ಟೆಡ್ ದ ಡಿಮ್ಯಾಂಡ್ ಫಾರ್ ದ ಸೆಪರೇಟ್ ರಿಲಿಜಿಯನ್. ಯಡಿಯೂರಪ್ಪನವರೇ ಸಿದ್ದರಾಮಯ್ಯನವ್ರಿಗಿಂತ ಮುಂಚೆ ಊರಿಗೆ ಮುಂಚೆಯಾಗಿ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಮಾಡಿ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದವರೇ ಸನ್ಮಾನ್ಯ ಯಡಿಯೂರಪ್ಪನವರು. ಇವತ್ತಿವರು ಲಿಂಗಾಯತರ ಧರ್ಮ ಒಡೆಯಕ್ಕೆ ಬಂದವರು ಸಿದ್ದರಾಮಯ್ಯ ಅಂತ ಕತೆ ಹೊಡಿತಾರೆ. ಯಡಿಯೂರಪ್ಪನವ್ರು ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗೆ, ಪ್ರೂಫ್ ಇದೆ. ಇಂಥ ಸುಳ್ಳುಗಳನ್ನು ಹೇಳ್ತಾರೆ ಅಂತಂದ್ರೆ ಇವರಷ್ಟು ಸುಳ್ಳುಗಳನ್ನ ಹೇಳುವಂತ ರಂಭಾಪುರಿ ಮಠಕ್ಕೆ ಹೋದ್ರು ಯಾವಾಗ 2021ರಲ್ಲಿ ಇವರು ಸಿದ್ದರಾಮಯ್ಯನವರು ರಂಭಾಪುರಿ ಮಠಕ್ಕೆ ಹೋಗಿ ನಾನು ಧರ್ಮ ಒಡೆ ಲಿಂಗಾಯತ ಧರ್ಮ ಒಡೆಯಲಿಕ್ಕೆ ಹೋಗಿ ತಪ್ಪಾಯ್ತು ಅಂತೇಳಿ ಕ್ಷಮೆ ಕೇಳಿದ್ರು. ಇದಾದ್ಮೇಲೆ ಸ್ವಾಮೀಜಿ ಹೇಳಿದ ಮಾತನ್ನ ಇದಾದ್ಮೇಲೆ ಹೌದು ನಾವು ಮಾಡಕ್ ಹೋಗಿದ್ದು ತಪ್ಪಾಯ್ತು ಅಂತೇಳಿ ಬಹಿರಂಗವಾಗಿ ಕ್ಷಮೆ ಯಡಿಯೂರಪ್ಪ ಬರ್ದಿರೋ ಪತ್ರ ಇಟ್ಕೊಂಡು ಯಡಿಯೂರಪ್ಪನವ್ರಿಗೆ ಇದೇ ಮಾತು ಬಳಸ್ತೀರಾ? ಬಿಜೆಪಿ ಸುಳ್ಳು ಮಾತಾಡ್ರೆ ಯಡಿಯೂರಪ್ಪನವ್ರ ಬಗ್ಗೆ ಇದೇ ಮಾತಾಡ್ರೆ, ಯಡಿಯೂರಪ್ಪನವ್ರ ಬಗ್ಗೆ ಇದೇ ಮಾತಾಡಿಯಪ್ಪ, ಸಾಕ್ಷಿ ಕೊಡ್ತಾ ಇದೀನ್ರಿ, ಯಡಿಯೂರಪ್ಪನವ್ರ ಬಗ್ಗೆ ಇದೇ ಮಾತಾಡ್ರಿ, ಯಡಿಯೂರಪ್ಪನವ್ರ ಪತ್ರ ತೋರಿಸ್ತಾ ಇದೀನ್ರಿ, ಮಾತಾಡ್ರಿ, ಯಡಿಯೂರಪ್ಪನವ್ರ ಬಗ್ಗೆ ಇದೇ ಮಾತಾಡ್ರಿ. ಸಿದ್ದರಾಮಯ್ಯವ್ರಿಗಿಂತ ಮುಂಚೆ ದೇಶದ ಪ್ರಧಾನಮಂತ್ರಿಗೆ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಮಾಡಿ ಅಂತ ಹೇಳಿ ಯಡಿಯೂರಪ್ಪನವರು ಪತ್ರ ಬರೆದಿದ್ದಾರಲ್ಲ ಈ ವಿಚಾರಕ್ಕೆ ಬರೋಣ. ಈಗ ಚಾಮುಂಡೇಶ್ವರಿಯಲ್ಲಿ ಆಗಿದ್ದಂತ ಕಹಿ ಘಟನೆಯಿಂದನೇ ಸಿದ್ದರಾಮಯ್ಯವರು ಈ ಮಾತನಾಡಕ್ ಬಂದ್ರ ಅಂತ? ಇಲ್ಲ ಸರ್, ಒಂದೇನು ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಚುನಾವಣೆಗಳಲ್ಲಿ ಅವರು ಸೋಲನ್ನು ಕಂಡಿದ್ದಾರೆ. ಅವ್ರಿಗೆ ಒಕ್ಕಲಿಗ ವಿರೋಧಿ ಪಟ್ಟ ಅಂತೂ ಬಂದಿತ್ತಲ್ವ ಮೈಸೂರು ಭಾಗ. ಒಕ್ಕಲಿಗ ವಿರೋಧಿ ಪಟ್ಟವನ್ನ ಕಟ್ಟುವ ಪ್ರಯತ್ನ ಮಾಡ್ತಾರಷ್ಟೇ. ಯಾರು ರಾಜಕೀಯ ಎದುರಾಳಿಗಳು. ಓಕೆ, ರಾಜಕೀಯ ಎದುರಾಳಿಗಳು. ಅದರಿಂದ ಆಚೆ ಬರೋ ಪ್ರಯತ್ನ ಸಿದ್ದರಾಮಯ್ಯ. ಸರ್ ಒಂದ್ ನಿಮಿಷ ಸರ್, ಇವತ್ತು ಚಲುವರಾಯಸ್ವಾಮಿ ಅವ್ರನ್ನ ಪಕ್ಷದಿಂದ ಯಾವ ರೀತಿ ನಡೆಸ್ಕೊಂಡ್ರು ಜನತಾದಳದಲ್ಲಿ, ಇವತ್ತು ಚಲುವರಾಯಸ್ವಾಮಿಯವರು ಕಾಂಗ್ರೆಸ್ನಲ್ಲಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಚಲುವರಾಯಸ್ವಾಮಿಯವರು ಆನ್ ದ ಫ್ಲೋರ್ ಆಫ್ ದ ಹೌಸ್ ಒಂದು ಮಾತು ಹೇಳಿದ್ರು, ನಾನು ನಮ್ಮ ಇದೇನೋ ಮಾಗಡಿ ಬಾಲಕೃಷ್ಣ ಈ ಥರದ ಎಲ್ಲ ಅನೇಕ ಜನ ಒಕ್ಕಲಿಗ ನಾಯಕರ ಹೆಸರು ಹೇಳ್ಬಿಟ್ಟು ನಾವೆಲ್ಲರೂ ಇಲ್ಲಿ ಮಂತ್ರಿಗಳಾಗಿ ಫ್ಲೋರ್ ಆಫ್ ದಿ ಹೌಸ್ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಲ್ಲ, ಇದು ನೋಡಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ನಿಮಗೆ ಅಂಥೇಳಿ ಕುಮಾರಸ್ವಾಮಿ ಅವ್ರ ಕಡೆ ಕೈ ಮಾಡಿ ತೋರಿಸ್ತಾರೆ. ಅವತ್ತು ಈ ಒಕ್ಕಲಿಗ ನಾಯಕರನ್ನು ಮುಗಿಸುವಂಥ ಪ್ರಯತ್ನ ಮಾಡಿದವ್ರು ಯಾರು ಸರ್? ಯಾರು? ಚಲುವರಾಯಸ್ವಾಮಿನ ಮುಗಿಸೋ ಪ್ರಯತ್ನ ಮಾಡಿದವ್ರು ಯಾರು? ಮಾಗಡಿ ಬಾಲಣ್ಣನ ಮುಗಿಸೋ ಪ್ರಯತ್ನ ಮಾಡಿದ್ಯಾರು? ಅರಸೀಕೆರೆ ಇವರು ನಮ್ಮ ಶಾಸಕರು ಇವತ್ತೇನು ಇದ್ದಾರೆ, ನಮ್ಮ ಶಿವಲಿಂಗೇಗೌಡರು, ಅವ್ರು ಇವತ್ತು ಯಾರ ಮೇಲೆ ಬೇಸರ ಆಗಿ ಪಾರ್ಟಿ ಬಿಟ್ಟು ಹೊರಗಡೆ ಬಂದರು? ಯಾಕೆ ಇದೆಲ್ಲ ಆಗ್ತಿದೆ ನೋಡಿ ಸರ್. ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಕುರುಬರೊಂದು ದೊಡ್ಡ ಆರೋಪ ಮಾಡ್ತಾರೆ. ಏನು ಅಂದರೆ ಸಿದ್ದರಾಮಯ್ಯನವರು ನಮ್ಮನ್ನ ಏನು ಮಾಡಿದ್ರಪ್ಪ ಅಂತ ಭಾಳ ಸತಿ ಕೇಳ್ತಾರೆ. ಸಿದ್ದರಾಮಯ್ಯನವರು ಒಂದು ಜಾತಿ ಸಮುದಾಯದ ನಾಯಕ ಅಲ್ಲ. ಸಿದ್ದರಾಮಯ್ಯನವರು ಕುರುಬರು ಎಷ್ಟಿ ಹೋರಾಟ ಮಾಡಕ್ಕೆ ಬಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ನನ್ನನ್ನು ನಂಬ್ಕೊಂಡು ಇನ್ನೂ ಅನೇಕ ಜನ ಸ್ಮಾಲ್ OBC ಗ್ರೂಪ್ಸ್ ಇದಾವೆ, ಅವ್ರಿಗೆ ರಾಜಕೀಯ ಅಧಿಕಾರ ಸಿಗಕ್ಕಾಗಿಲ್ಲ, ನಾನು ಹಿಂಗಾಗಿ ಒಂದು ಸಮುದಾಯ ಪರ ನಿಂತ್ಕೊಳ್ಳಲ್ಲ ಅಂತ ಹೇಳಿ. ಸರ್ ಒಂದ್ ನಿಮಿಷ ಸರ್, ಇಲ್ಲ ನಾನು ಹಿಂಗಾಗಿ ಕುರುಬರು ನೀವು ಎಷ್ಟಿ ಹೋರಾಟ ಮಾಡಿದ ಮಾತ್ರಕ್ಕೆ ನಾನು ಬರೋದಕ್ಕಾಗಲ್ಲ, ಇಂಥ ಅನೇಕ ಸಮುದಾಯಗಳಿಗೆ ರಾಜಕೀಯ ಅಧಿಕಾರ ಸಿಕ್ಕಿಲ್ಲ, ಐ ಶುಡ್ ಸ್ಪೀಕ್ ಇನ್ ದೇರ್ ಫೇವರ್ ಅಂತ ಹೇಳಿ ತನ್ನ ಸಮುದಾಯದ ಜನ 10 ಲಕ್ಷ ಜನ ಸೇರಿದಂಥ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವ್ರು ಹೋಗದಲ್ಲೇ ಹೊರಗಡೆ ನಿಂತ್ಕೊಂಡಿದ್ರು. ಇದು
ಸಿದ್ದರಾಮಯ್ಯನವ್ರಿಗಿರುವಂತ ಸರ್ವ ಸಮುದಾಯಗಳ ಜೊತೆ ಗಂಗಾಧರ ಮೂರ್ತಿ ಅವರೇ, ಒಕ್ಕಲಿಗರನ್ನ ವಿಚಾರದಲ್ಲಿ ಅವರು ಒಕ್ಕಲಿಗರ ವಿರೋಧಿ ಅಲ್ಲ, ನೀವೇ ಒಕ್ಕಲಿಗರ ವಿರೋಧಿ ಅನ್ನೋದು. ನಿಕೇತ್ ರಾಜ್ ಮೌರ್ಯ ಅವರು ನಂಗೆ ಗೊತ್ತಿದ್ದಂಗೆ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಯಾವಾಗಿಂದ ನೋಡ್ತಿದ್ದಾರೋ ನಂಗೆ ಗೊತ್ತಿಲ್ಲ. ನಾನು ಕಳೆದ ಒಂದು 20-25 ವರ್ಷದಿಂದ ನೋಡ್ತಿದ್ದೀನಿ. ಸಿದ್ದರಾಮಯ್ಯನವ್ರ ಜೊತೆ ಕೆಲಸನೂ ಮಾಡಿದ್ದೀನಿ 10 ವರ್ಷಗಳ ಕಾಲ. ಮೊನ್ನೆ ಚಲರಾಯ ಸ್ವಾಮಿ ಅವ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು. ಚಲರಾಯ ಸ್ವಾಮಿ ಅವರು ಏನಾಗಿದ್ರು ಗೊತ್ತಾ ನಿಮಗೆ? ಮೊದಲು ಹೇಳಿ ಸರ್. ಶಿವರಾಮೇಗೌಡ ಅಂತ ಹೇಳಿ ನಾಗಮಂಗಲದಲ್ಲಿ ಶಾಸಕನಾಗಿದ್ದಂಥ ವ್ಯಕ್ತಿನ ಒಂದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ದೇವೇಗೌಡರು ಸೀಮೆಣ್ಣೆ ಡಬ್ಬ ತಗೊಂಡು ತಲೆ ಮೇಲೆ ಇಟ್ಕೊಂಡು ಪಾದಯಾತ್ರೆ ಮಾಡಿ ಅಲ್ಲಿ SD ಜಯರಾಮ್ ಮನೆಯಲ್ಲಿ ಇವರಣ್ಣ ಕಾಂಟ್ರಾಕ್ಟ್ರಾಗಿ ಕೆಲಸ ಮಾಡ್ತಿದ್ದಂಥ ಚಲರಾಯ ಸ್ವಾಮಿ ಅವರ ಅಣ್ಣನ ಮುಖಾಂತರ ಈತನ್ನು ಕರ್ಕೊಂಬಂದು ಫಸ್ಟ್ ZP ಎಲೆಕ್ಷನ್ ನಿಲ್ಲಿಸಿ ZP ಎಲೆಕ್ಷನಲ್ಲಿ ಗೆಲ್ಲಿಸಿ ಅಲ್ಲಿಂದ ಕರ್ಕೊಂಬಂದು ZP ವೈಸ್ ಪ್ರೆಸಿಡೆಂಟ್ ಮಾಡಿ ಯಾರನ್ನ? ಸನ್ಮಾನ್ಯ ಚಲವರಾಯ ಸ್ವಾಮಿಯವ್ರನ್ನ ಮಾಡಿ 99ರಲ್ಲಿ ಇಡೀ ರಾಜ್ಯದಲ್ಲಿ ಸೋತರು. ಸಿದ್ದರಾಮಯ್ಯನವರು ಸೋತರು. ಅಂಥ ಸಂದರ್ಭದಲ್ಲಿ ದೇವೇಗೌಡರು ಪಾದಯಾತ್ರೆ ಮಾಡಿದ ಎಫೆಕ್ಟಿಂದ SD ಜಯರಾಮ್ ಅವರ ಕೃಪೆಯಿಂದ ಚಲರಾಯ ಸ್ವಾಮಿಯವರು MLA ಆಗ್ತಾರೆ. ಕೇವಲ 10 ಸೀಟ್ ಗೆಲ್ತೀವಿ ನಾವು. 10ರಲ್ಲಿ 6 ಕಾಂಗ್ರೆಸ್ ನೀವೇ ಕರ್ಕೊಂಡು ಹೋಗ್ಬಿಡ್ತೀರಾ. ಗುತ್ತೇದಾರರು ಆ್ಯಂಡ್ ಎಲ್ಲರನ್ನು 4 ಜನ ಉಳ್ಕೊಂತಾರೆ. ಚನ್ನಿಗಪ್ಪ, ಚಲರಾಯ ಸ್ವಾಮಿ, ವೆಂಕಟೇಶು, ಇನ್ನೊಬ್ಬ ಬೈರೇಗೌಡರು, ಈ 4 ಜನ. ಅಲ್ಲಿ ಬೆಳೆಸಿದಂಥ ಪುಣ್ಯಾತ್ಮರು ಯಾರು? ಆಯಿತು, ಚಲರಾಯ ಸ್ವಾಮಿ ರಾತ್ರಿ ಒಕ್ಕಲಿಗರ ಲೀಡರ್ ಆಗ್ಬಿಟ್ರು, ಮತ್ತು MLA ಆಗ್ಬಿಟ್ರು, ಮಂತ್ರಿನೂ ಆಗ್ಬಿಟ್ರು. ಆದರೆ ನಮ್ಮ ಪಾರ್ಟಿ ಬಿಡೋವಾಗ ಪಾರ್ಟಿ ಹೆಂಗೆ ನಡೆಸ್ಕೊಂತು ಅಂತ ನೀವು ಹೇಳ್ತಾ ಇದ್ದೀರಿ. ಪಾರ್ಟಿ ಬಿಟ್ಟಿದ್ದು ನಿಮ್ಮ ಕಾಂಗ್ರೆಸ್ ಸೇರಿದ್ದು ಯಾವ ಜಾಗದಲ್ಲಿ, ಯಾವ ಥರದ್ರಲ್ಲಿ? KC ರಾಮಮೂರ್ತಿ ಅವ್ರ ಹತ್ರ ದುಡ್ಡಿಸ್ಕೊಂಡು ಕ್ರಾಸ್ ವೋಟಿಂಗ್ ಮಾಡೋಕ್ಕೆ ರಾಜ್ಯಸಭಾದಲ್ಲಿ 8 ಜನ ಹೋದಂಥ ಪುಣ್ಯಾತ್ಮರು ಇವರು ಕಾಂಗ್ರೆಸ್ಸಿನ ಜನತಾದಳದ ತತ್ವ ಸಿದ್ಧಾಂತದ ಬಗ್ಗೆ ದೇವೇಗೌಡರು ಬೆಳೆಸಿದ ಬಗ್ಗೆ ಮಾತಾಡ್ತಾರಾ? 2004ರಲ್ಲಿ ಒಂದೇ ನಿಮಿಷ ನೀವು ಮಾತಾಡೋ, ನಾನೇನು ಅಡ್ಡನೇ ಬಂದಿಲ್ಲ. 2004ರಲ್ಲಿ ಗೆದ್ದಂಥ ಚಲರಾಯ ಸ್ವಾಮಿ ಅವರಿಗೆ 2 ಕ್ಯಾಬಿನೆಟ್ ಪೋರ್ಟ್ಫೋಲಿಯೋ, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೆಲ್ತ್ ಮಿನಿಸ್ಟರ್ ಮಾಡಿದ್ಯಾರು? ಮಾನ್ಯ ಕುಮಾರಸ್ವಾಮಿ ಅವರು, ದೇವೇಗೌಡರು, ನೆನಪಲ್ಲಿರಬೇಕು. ಅದಾದಮೇಲೆ 2009ನಲ್ಲಿ 8ಅಲ್ಲಿ ಸೋತರು MLA ನಾಗಮಂಗಲ. ಇಮ್ಮಿಡಿಯೇಟಾಗಿ 6 ತಿಂಗಳು 2019ನಲ್ಲಿ 2010ನಲ್ಲಿ ಬಂದಂಥ MP ಚುನಾವಣೆಯಲ್ಲಿ ಬೈ ಎಲೆಕ್ಷನ್ MP ಚುನಾವಣೆಯಲ್ಲಿ ನಿಂತು ಇದೇ ಅಂಬರೀಷ್ ವಿರುದ್ಧ ಕುಮಾರಸ್ವಾಮಿ ದೇವೇಗೌಡರೇ MP ಮಾಡಿದ್ದು. ಸ್ವಾಮಿ, ಇಷ್ಟೆಲ್ಲ ಕೊಟ್ಟಿದೆ ಜನತಾದಳ, JDS, ನಿಮ್ಮ ಐಡೆಂಟಿಟಿ ಎಲ್ಲಿತ್ತು? ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಚಲರಾಯ ಸ್ವಾಮಿ ಇವತ್ತು ಅಸೆಂಬ್ಲಿಲಿ ನಿಂತ್ಕೊಂಡು ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಿ ಹೇಳ್ಬಿಡ್ತೀನಿ ಕೇಳಿ. ಒಂದೇ ನಿಮಿಷ. ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವ್ರು ಒಂದೇ ನಿಮಿಷ ಪ್ಲೀಸ್. ಸಿದ್ದರಾಮಯ್ಯನವ್ರೇನ ಸಿಕ್ಕರೆ ನಾಳೆ ಕೇಳ್ಕೊಳ್ಳಿ. ಸಿದ್ದರಾಮಯ್ಯನವ್ರನ್ನ ಆಚೆ ಆಗ್ಲಿಕ್ಕೆ ಮೇಜರ್ ಕಾರಣ ಕುಮಾರಸ್ವಾಮಿ ಅವರಿಗೆ ತಲೆ ತಿಂದದ್ದಂತೂ ಚಲರಾಯ ಸ್ವಾಮಿ, ಇದೇ ಜಮೀರು, ಇದೇ ಬಾಲಕೃಷ್ಣ. ಅಣ್ಣ, ಈ ಸೀನಿಯರ್ಗಳೆಲ್ಲ ಇದ್ರೆ ನಮ್ಮ ಅಪ್ರಾಣೆಗೂ ನಮ್ಗೆ ಅಧಿಕಾರ ಸಿಕ್ಕಲ್ಲ. ನೀನು ನಮ್ಮ ನಾಯಕತ್ವ ವಹಿಸ್ಕೋ, ನಿನ್ ಮುಖ್ಯಮಂತ್ರಿ ಮಾಡ್ತೀವಿ, ಸಿದ್ದರಾಮಯ್ಯನ ವರ್ಗಾಕನ, MP ಪ್ರಕಾಶ್ನ ವರ್ಗಾಕನ ಅಂತ ಹೇಳಿದಂತ ಪುಣ್ಯಾತ್ಮರು ಇವರೇ. ಇವತ್ತು ಹೋಗಿ ಸಿದ್ದರಾಮಯ್ಯನವ್ರ ಜೊತೆ ಸೇರ್ಕೊಂಡು ನೀವು ಕುಮಾರಸ್ವಾಮಿ ಬಗ್ಗೆ, ದೇವೇಗೌಡರ ಬಗ್ಗೆ ಮಾತಾಡ್ತೀವಿ. ಒಂದೇ ನಿಮಿಷ ಸಿದ್ದರಾಮಯ್ಯನವರ ಜಾತಿ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದೀರಿ. ಕುರುಬರ ಸಭೆಯಲ್ಲಿ ನಾನು ನಿಮಗೆ ಬಿಫೋರ್ ಎಲೆಕ್ಷನ್ ಹೇಳಿದ್ರು STಗೆ ನಾನು ಸೇರಿಸಿ ಕಷ್ಟ ಆಗ್ತದೆ ನಿಮಗೆ ಅಂತ. ಆದ್ರೆ ಮೊನ್ನೆ ಸಿದ್ದರಾಮಯ್ಯನವರು STಗೆ ರೆಕಮೆಂಡ್ ಮಾಡಿದ್ದಾರೆ. ಈಗ ಅದು ನಿಮ್ ಗಮನದಲ್ಲಿ ಇರಲಿ. ಗೊತ್ತೇಳ್ತೀನಿ, ಅದಕ್ಕೆ ನಾನು ಹೇಳ್ತಿರೋದು ಜಾತಿ ರಾಜಕಾರಣ. ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಕೇವಲ ಮುಸಲ್ಮಾನರದು ವಾಪಸ್ ತೆಗಿರಿ, ಮುಸಲ್ಮಾನರ BJP ಕ್ಯಾನ್ಸಲ್ ತೆಗಿರಿ, ವಾಪಸ್ ತೆಗಿರಿ ನೋಡೋಣ.